ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾರಿ, ಈ ಒಂದು 10-12 ದಿನ ಆಯಿತು ನಾನು ತುಂಬಿದ ಮನೆ ಕತೆ ಸ್ಟೋರಿನ ಅಪ್ಲೋಡ್ ಮಾಡೇ ಇಲ್ಲ. ಹಾಗೆ 2-3 ದಿನದಿಂದ ನಾನು ಇದು ಫ್ಯಾನ್ಸ್ ಕಾರ್ಟೂನ್ ಚಾನಲಲ್ಲಿ ಅತ್ತಿಗೆ ತಕ್ಕ ಸೊಸೆ ಅದು ಕೂಡ ನಾನು 2-3 ದಿನದಿಂದ ಒಂದೇ ವಿಡಿಯೋ ಹಾಕ್ತಾ ಇದ್ದೀನಿ. ಸಾರಿ, ಏನು ಮಾಡೋದು, ಮನೆಯಲ್ಲಿ ಫಂಕ್ಷನ್ ಇತ್ತು. ಹಾಗಾಗಿ ನನಗೆ ಎರಡೂ ಚಾನಲ್ಗೂ ವಿಡಿಯೋ ಹಾಕೋದು ಭಾಳ ಕಷ್ಟ ಆಗಿಬಿಡ್ತು. ಅದಕ್ಕೋಸ್ಕರ ಫ್ಯಾನ್ಸ್ ಕಾರ್ಟೂನ್ ಚಾನಲ್ಗಷ್ಟೇ ನಾನು ವಿಡಿಯೋ ಹಾಕಿದ್ದೆ. ದಯವಿಟ್ಟು ಕ್ಷಮಿಸಿ. ಎಲ್ಲರೂ ಕೇಳಿದವ್ರಿಗೆ ಎಲ್ರಿಗೂ ಕಮೆಂಟಿಗೆ ರಿಪ್ಲೈ ಮಾಡಿದ್ದೀನಿ. ಆದರೂ ಮತ್ತೆ ಮತ್ತೆ ಕೇಳ್ತಾ ಇದ್ದೆ, ಅದಕ್ಕೆ ಕಮೆಂಟಿಗೆ ರಿಪ್ಲೈ ಮಾಡೋದು ಬೇಡ, ಡೈರೆಕ್ಟಾಗಿ ವಿಡಿಯೋದಲ್ಲಿನೇ ಹೇಳಿದ್ರಾಯಿತು ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮ ಮನೆಯಲ್ಲಿ ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ನನಗೆ ವಿಡಿಯೋ ಮಾಡಿ ಹಾಕೋದು ಆಗಲಿಲ್ಲ. ಹಾಗೆ ಕಮೆಂಟಿಗೆ ಕೂಡ ಅವತ್ತೇ ನನಗೆ ರಿಪ್ಲೈ ಮಾಡೋದಕ್ಕಾಗಲಿಲ್ಲ. ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಹಾಗೆ ಕಮೆಂಟಿಗೆ ರಿಪ್ಲೈ ಮಾಡಿದ್ದೀನಿ. ನಾಳೆಯಿಂದ ಆದಷ್ಟು ಫ್ಯಾನ್ಸ್ ಕಾರ್ಟೂನು ಹಾಗೆ ಕಾರ್ಟೂನ್ ಜಗತ್ತು ಎರಡೂ ಚಾನಲ್ಗೂ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನನಗೆ ಸ್ವಲ್ಪ ನೆಗಡಿ ಇದೆ, ಅದಕ್ಕೋಸ್ಕರ ವಿಡಿಯೋದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಅನಿಸಿದರೆ ನನ್ನ ವಾಯ್ಸಿಂದ ದಯವಿಟ್ಟು ಕ್ಷಮಿಸಿ. ನಿಮ್ಮೆಲ್ರಿಗೂ ನಮ್ಮ ಕತೆ ಇಷ್ಟ ಆಗ್ತಾ ಇದ್ದರೆ, ಅತ್ತೆಗೆ ತಕ್ಕ ಸೊಸೆ ಹಾಗೂ ತುಂಬಿದ ಮನೆ ಕತೆ ಎರಡೂ ಸ್ಟೋರಿನೂ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕಾರ್ಟೂನ್ ಜಗತ್ತು ಚಾನಲ್ನ ಭಾಳ ಜನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ. ದಯವಿಟ್ಟು ಆ ಕಾರ್ಟೂನ್ ಜಗತ್ತು ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬರ್ ಜಾಸ್ತಿ ಆದರೆ ನನಗೆ ಅಲ್ಲಿ ವಿಡಿಯೋ ಹಾಕೋದಕ್ಕೆ ಆಗುತ್ತೆ. ನೀವು ಸಬ್ಸ್ಕ್ರೈಬೇ ಆಗೋದಿಲ್ಲ ಅಂತೀರ, ದಯವಿಟ್ಟು ಆ ಥರ ಮಾಡಿಬಿಡಿ. ಹಾಗೆ ವ್ಯೂಸ್ ಕೂಡ ಬಹಳ ಕಮ್ಮಿ ಬರ್ತಾಯಿತ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಹಾಕಲಿಲ್ಲ. ಈ ಫ್ಯಾನ್ಸ್ ಕಾರ್ಟೂನ್ ಚಾನಲ್ಗೂ ವಿಡಿಯೋನ ನಾನು ಒಂದು ವಾರದ ಮುಂಚೆನೇ ಅಪ್ಲೋಡ್ ಮಾಡಿಟ್ಬಿಟ್ಟಿದ್ದೆ, ಯಾಕಂದರೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಇರೋದ ಕಾರಣಕ್ಕೋಸ್ಕರ. ದಯವಿಟ್ಟು ತುಂಬಿದ ಮನೆ ಕತೆ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಎಷ್ಟು ಜನ ವ್ಯೂಸ್ ಬರ್ತಾಯಿದೆ, ದಯವಿಟ್ಟು ಎಲ್ಲರೂ ಅದಕ್ಕೆ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ. ಅಮ್ಮರ, ಇವತ್ತು ಕೃಷ್ಣನ ಮದುವೆ ವಿಷಯನ ಮನೆಯಾಗ ಎಲ್ಲರಿಗೂ ಹೇಳ್ಬಿಡೋಣ ರೀ. ಇವತ್ತು ಹೇಳ್ಬಿಡೋಣ, ಯಾಕಂದರೆ ನಾಳೆ ನಾಡ್ದೆ ಅಲ್ಲ ಮದುವೆ. ಇವತ್ತೇ ಹೇಳ್ಬಿಡೋಣ, ಹೇಗೋ ಸಂಜೆ ಆಗಿದೆ, ಹೇಳ್ಬಿಡೋಣ. ಇಲ್ಲ ಅಂದರೆ ನಮಗೆ ಹೇಳ್ದೇನ ಮದುವೆ ಮಾಡಿದ್ರಿ ಅಂತ ಅದೊಂದು ಮಾತು ತೋರಿಸ್ಬಿಡ್ತಾರೆ. ಅದಕ್ಕೆ ಬೇಡ, ಇವತ್ತೇ ಹೇಳ್ಬಿಡೋಣ. ನೀನು ಹೋಗಿ ಎಲ್ಲರನ್ನೂ ಕರ್ಕೊಂಡು ಬಂದುಬಿಡು, ಸರಿನಾ? ಸರಿ ರೀ ಅಮ್ಮರ. ಲಕ್ಷ್ಮಿ, ರಾಜು, ಗೌರಿ, ಎಲ್ಲರೂ ಲಗುನ ಬರ್ರಿಲಿ ಹೊರಗಡೆ. ಹಾ ಬಿ ಅವ್ವ, ಬಂದ್ವಿ. ಅಬ್ಬಾ, ಹೆಂಗೋ ಒಂದು ನಮ್ಮ ಕೃಷ್ಣನ ಮದುವೆ ಫಿಕ್ಸ್ ಆತು, ಚಿಂತೆ ಬಿಡುತ್ತೆ. ಹೆಂಗೋ ನೀ ಯಾವುದು ತೊಂದರೆ ಇಲ್ಲದಂಗೆ ಒಂದೊಂದು ಮದುವೆ ಆಗ್ಬಿಟ್ರೆ ನನ್ನ ತಲೆ ಮೇಲಿರೋ ದೊಡ್ಡ ಭಾರ ಇಳ್ದಂಗೆ ಆಗ್ಬಿಡ್ತೈತಿ. ಪಾಪ ಅವನ ಜೀವನನೂ ನಮ್ಮ ಚಂದ್ರ ಜೀವನದ ಥರ ಚಂದನ ತಂಗ ಆಗ್ಬಿಟ್ರೆ ಅಷ್ಟೇ ಸಾಕಪ್ಪ, ಮತ್ತೇನು ಬೇಡ. ಅತ್ಯಾರ ಕರೆದ್ರಂತಲ್ರಿ? ಹ್ಞೂ ರೀ ಹೇಳಿ. ಅಂದರೆ ಈಗ ಹೆಂಗೋ ನಮ್ಮ ಕೃಷ್ಣಂದು ಸವಿತಂದು ಮದುವೆ ಫಿಕ್ಸ್ ಆಗೈತಲ್ಲ, ಮನ್ಯಾಗ ಹೇಳ್ಬಿಡೋಣ ಅಂತ ಕರೆದಿದ್ದು. ಯಾಕಂದ್ರೆ ಮತ್ತು ಆಮೇಲೆ ಹೇಳಿಲ್ಲಲ್ಲ ನಮಗೊಂದು ಮಾತು ಅಂತಂದು ಮತ್ತು ಸುಮ್ಮನೆ ಅದಕ್ಕೂ ಒಂದು ಮಾತು ಅನ್ನೋದು ಬೇಡ. ಅದಕ್ಕೋಸ್ಕರ ಇವತ್ತು ಹೇಳಿಬಿಟ್ರೆ ನಾಳೆಗೆ ಅವರು ಏನೇನು ತಯಾರು ಮಾಡ್ಕೋಬೇಕು ಅದನ್ನು ತಯಾರಿ ಮಾಡ್ಕೋತಾರೆ. ನಾಡಿದ್ದು ಲಗೂನ ಎದ್ದು ಗುಡಿಗೆ ಹೋಗಿ ತಾಳಿ ಕಟ್ಸ್ಕೊಂಡು ಬಂದುಬಿಟ್ರೆ ಆತು. ಹೌದಿಲ್ರಿ ಹೇಳಿ? ಅಂದರೆ ಅಲ್ಲರಿ ಅತ್ಯಾರ, ಮತ್ತೆ ಇವತ್ತು ಹೇಳೋದ್ರಿಂದ ಮತ್ತೇನು ಸಮಸ್ಯೆ ಆಗೋದಿಲ್ಲಲ್ರಿ? ಹಾಂ, ಇಲ್ಲಿ ತಗೋರಿ ಹೇಳಿ. ಅಂದರೆ ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ನಾನು ಎಲ್ಲರ ಮೇಲೇನೂ ಒಂದು ಕಣ್ಣಿಟ್ಟಿರ್ತೀನಿ ಅಂದಂಗೆ ಮನ್ಯಾಗ ಹೇಳನ್ರಿ. ಹೇಳದೇ ಇದ್ರೆ ಮತ್ತು ನಮ್ದು ತಪ್ಪಾಕೈತಿ, ಅದಕ್ಕೋಸ್ಕರ ಬೇಡ. ನಾವು ಮಾತ್ರ ಯಾವ ತಪ್ಪನಲ್ಲೂ ಸಿಕ್ಕಾಕೊಳ್ಳೋದು ಬೇಡ, ಅದಕ್ಕೋಸ್ಕರ ಇವಾಗ ಹೇಳನ್ ತಗೋರಿ ಎಲ್ಲರ ಮುಂದೆ. ಸರಿ ಅತ್ಯಾರ, ಈ ಮನೆ ಹಿರಿಯರು ನೀವು ಯಾವ ನಿರ್ಧಾರ ತೊಗೊಂಡ್ರು ಯೋಚನೆ ಮಾಡಿನ ತೊಗೊಂಡಿರ್ತೀರಿ, ನಮ್ಗೆ ಆ ನಂಬಿಕೆ ಐತ್ರಿ. ಸರಿ ರೀ ಅತ್ಯಾರ, ಹೇಳ್ರಿ ಹಂಗಂದ್ರೆ. ಏನು ಬಿ ಇವ ಎದಕ್ಕೆ ಭದ್ರ ಕುಂತಿದ್ದಿ ನಮಗೆ? ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಕರೆದಿದ್ದು. ಅಂದಂಗೆಲ್ಲದ ಆಕಿ ನಿನ್ನ ಮಗಳು ಪತ್ತೆನೇ ಇಲ್ಲಲ್ಲ. ಆಕೆ ಅನ್ಬೇ ಮಕ್ಕೊಂಡಾಳ, ಯಾಕೋ ಓದಿ 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 ತಲೆಯೆಲ್ಲ ನೋವ್ಸಾ ಕುಂದ್ಬಿಟ್ಟೈತಂತ ಭಾಳ. ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಬಿ ಅವ್ವ ಅಂತಂದು ಮಕ್ಕೊಂದಾಳ್ರಿ. ಮಕ್ಕೊಂದಾಳ ಬಿ ಅವ್ವ. ಹೌದೌದು, ಪಾಪ ಮನ್ಯಾಗ ಆಕಿನ ಅಲ್ಲ ತೋಡಿ ನೀರು ತೆಗೆದು ಭೂಮಿಯಿಂದ ಮನೆಗೆಲ್ಲ ನೀರು ತಂದು ಹಾಕಿ ಪಾಪ ಹೊಲದಾಗೆಲ್ಲ ತರಕಾರಿ ಬೆಳೆದು ಕಷ್ಟಪಟ್ಟು ಅದನ್ನು ತೊಗೊಂಬಂದು ಮನ್ಯಾಗ ಅಡುಗೆ ಮಾಡಿ ನಮ್ಮೆಲ್ರಿಗೂ ಊಟ ಬಡಿಸ್ತಾಳಲ್ಲ, ಅದಕ್ಕೆ ಭಾಳ ತ್ರಾಸಾಗ್ಬಿಟ್ಟಿರ್ತೈತಿ. ಮಲ್ಕೊಲಿ ಬಿಡು, ಮತ್ತು ಚಾದರ್ ಅದಿದ್ದು ಒಚ್ಚ ಬಂದಿಲ್ಲ ತಲೆಗೆ ದಿಂಬಿಟ್ಟು. ಯವ್ವ ಏನೋ ಸುಸ್ತಾಗೈತಂತ ಅನ್ನ ಕುಂತಾಳ, ಮಕ್ಕೊಂಡಾಳ. ಇರ್ಲಿ ಬಿಡ್ಬೆ, ಆಕೆನ್ ದಿನ ಮಕ್ಕೋತಾಳನ, ಏನೋ ಇವತ್ತು ಮಕ್ಕೊಂಡಾಳ. ನೀನು ಅದಕ್ಕೆ ಹೆಂಗೆ ಮಾಡ್ತಿದ್ದೆಲ್ಲ? ತಲೆ ಮೇಲೆ ಇಟ್ಕೋ. ನಿನ್ನ ಮಗಳನ್ನ ನೀನು ಎಷ್ಟು ದಿನ ತಲೆ ಮೇಲೆ ಇಟ್ಕೋತಿದ್ದಿ, ಇಟ್ಕೋ. ಆಮೇಲೆ ನಿನಗೆ ಗೊತ್ತಾಕೈತಿ ನೀ ಮಾಡಾಕುಂತಿದ್ದ ತಪ್ಪು ಅಂತಂದು. ಮುಂದೆ ನಿನಗೆ ಮಗಳ ಗಂಡನ ಮನೆಗೆ ಹೊಕ್ಕಳಲ್ಲ, ಅಲ್ಲಿಂದ ದಿನಕ್ಕೊಂದೊಂದು ಫೋನ್ ಬರ್ತಾವಲ್ಲ, ಆವಾಗ ಗೊತ್ತಾಕೈತಿ ನಿನಗೆ, ಈಗಲ್ಲ.
ಯವ್ವ ಇಲ್ಲಿದ್ದಾಗ ಆಕಿನ ಚಂದನ ತಂಗ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಐತಿ. ನೋಡ್ಕೊನಾಗೋತೀವಿ. ಮುಂದೆ ಗಂಡನ ಮನೆಗೆ ಹೋದ್ಮೇಲೆ ಆಕಿಗೆ ಬಿಟ್ಟಿದ್ದು ಆಕಿ ಗಂಡಗೆ ಬಿಟ್ಟಿದ್ದು ಅಷ್ಟ. ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲಪ್ಪ. ಅಲ್ಲಿ ಒಬ್ಬ ತಾಯಿಯಾಗಿ ಹಿಂಗೆ ಮಾತಾಡಕ್ಕೆ ನಾಚಿಕೆ ಆಗಲ್ಲೇ ನಿನಗೆ? ಮಗಳಂದ್ಮೇಲೆ ತವ್ರ ಮನ್ಯಾಗ ಚಂದನ ತಂಗ ಕೆಲಸ ಮಾಡ್ಕೊಂತ ಎಲ್ಲರಿಗೂ ಹೌದು ಅನ್ನಂಗೆ ಇರಬೇಕು. ಅದನ್ನ ಬಿಟ್ಟು ಮನೆ ಮಂದಿಗೆಲ್ಲ ಬ್ಯಾಸ ಆಗಿ ಇರೋಂಗೆ ಇರಬಾರ್ದು. ಗಂಡನ ಮನೆಗೆ ಹೋದ್ಮೇಲೆ ಏನು ನೀನು ಹೋಗಿ ಮಾಡ್ತಿದ್ದೇನೆ ಅಲ್ಲಿ ಕೆಲಸನ? ಅದೇ ಪರೀಕ್ಷೆ ಮುಗಿಯೋದ ಕಾಯಕುಂತೀನಿ ನಾನು. ಪರೀಕ್ಷೆ ಮುಗಿದ ತಕ್ಷಣ ಚಂದನ ತಂಗ ಮನ್ಯಾಗ ಸೊಸೆಯರ ಜೊತೆ ಸೇರಿ ಆಕಿನೂ ಕೆಲಸ ಮಾಡಿದ್ಲು ಸರಿ ಆಯ್ತು. ಇಲ್ಲ ಅಂದ್ರೆ ಆಕಿನ ನಾನೇ ಹೊಲ್ದಾಗ ದಬ್ತೀನಿ. ಅವಾಗ ಗೊತ್ತಾಕತ್ತೆ ಆಕಿಗೆ. ನಿನಗೂ ಅಷ್ಟ ಮಗಳಿಗೆ ಚಂದನ ತಂಗ ಕೆಲಸ ಹಚ್ಚಿಟ್ಟಿ ಸರಿ ಹೋತು. ಇದ್ದದು ಒಣ ಜಂಪದ ಮಾತು ಬಿಡು. ಅದನ್ನ ಸ್ವಲ್ಪ ಮೊದ್ಲು ಮಗಳಿಗೆ ಕೆಲಸ ಹೇಳ್ಕೊಡೋದು ಕಲ್ಸು ನೀನು. ನೀನು ಎಷ್ಟು ಸಿಟ್ಟಾದ್ರೂ ಅಷ್ಟ ಬಿಟ್ರೋ ಅಷ್ಟ. ನಿನ್ನ ಮಗಳನ್ನ ನೀ ಚಂದನ ತಂಗ ಬಗ್ಗಿಸಿ ಆಕಿ ಕೆಲಸ ಹೇಳಿಸೋದು ಕಲಿ. ಅದನ್ನ ಬಿಟ್ಟು ಮನೆ ಮಂದಿ ಮೇಲೆಲ್ಲ ಭಾರ ಆಗಿ ಕುತ್ಕೊಳೋದಲ್ಲ. ಮನ್ಯಾಗ ಆಕೇನು ಮನುಷ್ಯನಲ್ಲನ? ಮನ್ಯಾಗೆಲ್ಲ ಕೆಲಸ ಹಚ್ಚಕಿಗೆ. ಒಟ್ನಲ್ಲಿ ಮನ್ಯಾಗ ಎಲ್ರಿಗೂ ನನ್ನ ಮಗಳ ಮೇಲಿನ ಕಣ್ಣು. ನನ್ನ ಮಗಳು ಒಂದು ತಾಸು ಮಕ್ಕೊಂದ್ರೆ ಸಾಕು ಎಲ್ಲರಿಗೂ ಉರಿದು ಬಿಡ್ತೈತೆ ಹಂಗೆ. ಯವ್ವ ನೀ ಎದಕ್ಕೆ ಕರೆದಿ ಮೊದ್ಲು ಅದನ್ನು ಹೇಳು. ಬರೇ ನನ್ನ ಮಗಳ ಮಾತ ನಡೆಯಾಕುಂತೈತಿ ಇಲ್ಲಿ. ನನ್ನ ಮಗಳ ಬಗ್ಗೆ ಮಾತಾಡೋದು ಬಿಟ್ಟು ಮೊದಲು ನೀವು ಬಂದಿರೋ ವಿಷಯನ ಮಾತಾಡ್ರಿ. ಏನಿಲ್ಲ, ನಮ್ಮ ಕೃಷ್ಣನ ಮದುವೆ ಈ ವಿಷಯದ ಬಗ್ಗೆನ ಮಾತಾಡಬೇಕಾಗಿತ್ತು. ಅದಕ್ಕೆ ಮನ್ಯಾಗ ಎಲ್ಲರ ಮುಂದೆ ಮಾತಾಡಿದ್ರಾತಂತ ನಿಮ್ಮನ್ನು ಕರೆದಿದ್ದು. ಏನಮ್ಮ ಇನ್ನು ನಮ್ಮ ಕೃಷ್ಣ ಅಣ್ಣಗ ಹುಡುಗಿ ಸಿಗವಳ್ಳ ಏನ? ಅಲ್ಲ, ಕೃಷ್ಣ ಏನು ದೊಡ್ಡ ಡಾಕ್ಟರ, ಏನು ದೊಡ್ಡ ಅದೇನ ಅಂತಾರಲ್ಲ ಯಪ್ಪ, ಇಂಜನರ ಏನು ಇಂಜಿನಿಯರ್ ಅದ ಏನು ಇವನ ಹೆಸರಿಗೆ 100 ಎಕರೆ ಆಸ್ತಿ ಹಿಂದೆ ಕೊಳತು ಬಿದ್ದೈತನ ಅನ್ನಂಗೆ. ಇವನ ಹೆಸರಿಗೆ ಆಸ್ತಿನೂ ಇಲ್ಲ, ವಿದ್ಯೆನೂ ಇಲ್ಲ, ಬುದ್ಧಿನೂ ಇಲ್ಲ. ಇನ್ನು 4 ದಿನದಾಗ ಇವನಿಗೆ ಹೆಣ್ಣು ಸಿಗುತ್ತಲ್ಲೋ ರಾಜು? ಏನು ಮಾತಾಡಕುಂತಿದ್ದಿ? ಹ್ಞೂ ಬಿ ಅವ್ವ, ಅದು ನಿಜನ. ಅದು ಎಂಜಿನಿಯರ್ ಬಿ, ಇಂಜಿನಿಯರ್ ಅಂತಂದು. ಏನಮ್ಮ ಕೃಷ್ಣ ಅಣ್ಣಗ ಹುಡುಗಿನ ಸಿಗವಳ್ಳ ಏನ? ಏನದಕ್ಕೆಮ್ಮ ದೊಡ್ಡದಾಗಿ 4 ದಿನದಲ್ಲಿ ನಾ ಹುಡುಗಿ ಹುಡುಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ದೊಡ್ಡದಾಗಿ ಏನೇನೋ ಮಾತಾಡಿದ್ರಿ. ಇವಾಗ ನೋಡಿದ್ರೆ ಹುಡುಗಿ ಸಿಕ್ಕಿಲ್ಲ ಅನ್ನೋಂಗ ಇದೇ ನಿಮ್ಮ ಮುಖ ಎಲ್ಲ. ಏನು ದೊಡ್ಡ ಹಿಂಗೆ ಸಾಧಿಸ್ಬಿಡ್ತೀರಿ ಅನ್ನಂಗ ಮಾತಾಡಿದ್ರಿ ಅವತ್ತು. ರಾಜು, ಈಕಿ ಕೈಯಾಗ ಬರೇ ಒಣ ಮಾತಷ್ಟ, ಕೆಲಸ ಏನಂದ್ರೆ ಏನೂ ಆಗಲ್ಲ. ಅದು ನಿಜ ಬಿಡು ಯವ್ವ. ನೋಡಿದ್ರೆ ಗೊತ್ತಾಕತ್ತಲ್ಲ ಇವರೆಲ್ಲರ ಮುಖ. ಏನು ಇವಾಗ ಮದ್ವೆ ಮುಂದಕ್ಕೆ ಹಾಕೋಣ ಅಂತ ನಿರ್ಧಾರ ಮಾಡಿರ ಏನೆಲ್ಲರೂ? ಏನು ನಮ್ಮದು ಇಬ್ರದ್ದು ಸಹಾಯ ತಗೊಳಕ್ ಬಂದಿರ ನೀವು ಎಲ್ಲರೂ? ಏನು ಸಮಾಚಾರ ಬೇ? ಮಾತಾಡ್ರಿ ಬೇ, ಸುಮ್ಮನೆ ನಿಂತಿರಲ್ಲ. ನಗ್ರಿ ಅದು ಎಷ್ಟು ನಗ್ತೀರಿ ಈಗಲೇ ನಗ್ಬಿಡ್ರಿ. ಅಂದಂಗ ನಿಮ್ಮ ಏನು ವಿಷಯ ಹೇಳಕ್ಕೆ ಬಂದಿವಿ ಅಂದ್ರೆ ನಾವೆಲ್ಲರೂ ನಮ್ಮ ಕೃಷ್ಣಗ ಹುಡುಗಿ ಸಿಕ್ಕಾಳ. ಹಂಗ ಆ ಹುಡುಗಿಗೂ ನಮ್ಮ ಕೃಷ್ಣ ಇಷ್ಟ ಆಗನ, ನಮ್ಮ ಕೃಷ್ಣಗೂ ಆ ಹುಡುಗಿ ಇಷ್ಟ ಆಗಳ. ನಮ್ಮ ಕೃಷ್ಣನ ಮದ್ವೆ ಫಿಕ್ಸ್ ಆಗೈತಿ. ಯವ್ವ ಏನು ಹೇಳಾಕುಂತೀವಿ ನೀನು? ನಿಜ ಹೇಳಾಕುಂತೀಯನೇನು? ನಮಗೆ ಮುಂದೆ ಹಂಗ ಏನೋ ಸುಳ್ಳು ಹೇಳಾಕುಂತೀರ ನೀವು? ಅಲ್ಲಲ್ಲಿ ನಿನ್ನ ಮುಂದೆ ಸುಳ್ಳು ಹೇಳೋಂಥ ಅವಶ್ಯಕತೆ ನಮ್ಗೆ ಯಾರಿಗೂ ಬಂದಿಲ್ಲ. ನಾವು ನಿಜಾನ ಹೇಳಾಕುಂತೀವಿ. ಅತ್ಯಾರ, ನಮ್ಮ ಕೃಷ್ಣಗ ಒಳ್ಳೆ ಹುಡುಗಿನ ಸಿಕ್ಕಾಳ. ಹಂಗ ಹುಡುಗಿ ಬೆಳ್ಳಗೂ ಅದಾಳ, ತೆಳ್ಳಗೂ ಅದಾಳ, ಕೈ ಕಾಲು ಕಣ್ಣು ಎಲ್ಲಾನು ಸರಿನೂ ಅದಾವ. ಹಂಗ ತಂದೆ ತಾಯಿ ಎಲ್ಲರೂ ಅದಾರ. ಯವ್ವ, ನಮ್ಮ ಕೃಷ್ಣನ್ ಒಳ್ಳೆ ಮನಸ್ಸಿರೋ ಹುಡುಗಿನ ಸಿಕ್ಕಾಳ. ಅತ್ಯಾರ, ಕೃಷ್ಣನ ಹತ್ರ ಹಣ ಆಸ್ತಿ ಅದೇನೇನ ಅಂದ್ರಲ್ಲ, ಡಾಕ್ಟರ್ ಇಂಜಿನಿಯರ್ ಅದೇನೇನ ಅವೇನು ಇಲ್ಲ ಅಂದ್ರೂ ಪರವಾಗಿಲ್ಲ. ಒಳ್ಳೆ ಮನಸ್ಸು ಒಳ್ಳೆ ಗುಣ ಐತಲ್ರಿ ಅತ್ಯಾರ, ಅಷ್ಟು ಸಾಕು ಅವನಿಗೆ ಒಳ್ಳೆ ಹುಡುಗಿ ಸಿಗಾಕ. ಸಾಕು ಹೊಗಳಿದ್ದು. ಈಗ ಎದಕ್ಕೆ ಬಂದಿದ್ದು? ಏನು ವಿಷಯ? ನೋಡು ಲಕ್ಷ್ಮಿ, ನಾಳಿಲ್ದ ನಾಡ್ದ ಮದುವೆ ಇರೋದು. ಅದಕ್ಕೋಸ್ಕರ ನಾವೆಲ್ಲ ತಯಾರಿ ಮಾಡ್ಕೊಳ ಕುಂತೀವಿ. ನೀವು ಒಂದು ಸ್ವಲ್ಪ ತಯಾರಾಗ್ರಿ ಮದುವೆಗೆ ಅಂತಂದು ಹೇಳೋದಕ್ಕಂತ ಬಂದ್ವಿ ಅಷ್ಟ, ಮತ್ತೇನಿಲ್ಲಪ್ಪ. ಅಂದ್ರೆ ದುಡ್ಡು ಕೇಳೋದಕ್ಕಂತ ಬಂದಿರೇನೆ ನೀವು? ನನಗೆ ಗೊತ್ತಿತ್ತು. ಮದ್ವೆ ನಡಿಬೇಕಂದ್ರೆ ದುಡ್ಡು ಬೇಕು. ಆ ದುಡ್ಡು ಬೇಕಂದ್ರೆ ನೀವು ನನ್ನ ಹತ್ರ ಬರಲೇಬೇಕು ಅಂತಂದು. ನೋಡ್ಬೇಯಮ್ಮ, ನೋಡ್ರಿ ಅತ್ತಿಗೆಮ್ಮ, ನನ್ನ ಹತ್ರ ₹1 ದುಡ್ಡಿಲ್ಲ. ನನ್ನ ಕೈಯಲ್ಲಿ ಇವಾಗ ದುಡ್ಡು ಕೊಡೋದಕ್ಕೂ ಆಗೋದಿಲ್ಲ. ನೀವು ಬೇಕಾದ್ರೆ ಬೇರೆ ದಾರಿ ಏನಾದರೂ ನೋಡ್ಕೋಬೋದು. ರಾಜವ್ರ, ನೀವು ಭಾಳ ತಪ್ಪು ತಿಳ್ಕೊಂಡಿರಿ ನೋಡ್ರಿ. ನಾವು ನಿಮ್ಗೆ ದುಡ್ಡು ಕೇಳಕ್ಕೆ ಬಂದಿಲ್ಲಪ್ಪ. ಕೃಷ್ಣನ್ ಮದುವೆಗೆ ನಿಮ್ಮ ಕೈಯಿಂದ ದುಡ್ಡು ಇಸ್ಕೊಳ್ಳೋ ಅಂಥ ಪರಿಸ್ಥಿತಿ ನಮಗಿನ್ನೂ ಬಂದಿಲ್ಲ, ಬರೋದೂ ಇಲ್ಲ.